ನೋಡಿ ಮೈ ಡಿಯರ್ ಫ್ರೆಂಡ್ಸ್, ನಮ್ಮ ಸಂಸ್ಥೆ ಬಗ್ಗೆ 2 ನಿಮಿಷ ಮಾತಾಡ್ಲಿಕ್ಕೆ ನನಗೆ ಬಹಳ ಖುಷಿ ಆಗುತ್ತೆ. ನಮ್ಮ ಸಂಸ್ಥೆ ಇವತ್ತು 7 ವರ್ಷ ತುಂಬಿ 8ನೇ ವರ್ಷಕ್ಕೆ ಕಾಲಿಡ್ತಾ ಇದೆ. ಅದೇ ರೀತಿ ಕಂಪನಿ ಒಂದು ಚಿಕ್ಕ 3-4 ಪ್ರಾಡಕ್ಟ್ಗಳಿಂದ ಸ್ಟಾರ್ಟ್ ಆದಂತ ಕಂಪನಿ ಇವತ್ತು ಸಾಕಷ್ಟು ಪ್ರಾಡಕ್ಟ್ಗಳನ್ನ ಇಟ್ಕೊಂಡು ಅದರಲ್ಲಿ ಕೆಟಗರಿ ಆಫ್ ಪ್ರಾಡಕ್ಟ್ಸ್, ಹೆಲ್ತ್ ಕೇರ್, ಬ್ಯೂಟಿ ಕೇರ್, ಪರ್ಸನಲ್ ಕೇರ್, ಅದೇ ರೀತಿ ಅಗ್ರಿಕಲ್ಚರ್ ಕೇರ್, ಈ ತರ ಕೆಟಗರಿ ಆಫ್ ಪ್ರಾಡಕ್ಟ್ಗಳನ್ನ ಇಟ್ಕೊಂಡು ಇವತ್ತು ಮಾರ್ಕೆಟ್ ಅಲ್ಲಿ ರೆವಲ್ಯೂಷನ್ ಕ್ರಿಯೇಟ್ ಮಾಡ್ತಿದೆ. ಮೈ ಡಿಯರ್ ಫ್ರೆಂಡ್ಸ್, ಒಂದು ಕಂಪನಿ ಇವತ್ತು ಯಾವ ಮಟ್ಟಕ್ಕೆ ಹೋಗಿದೆ ಅಂದ್ರೆ ಆಲ್ ಓವರ್ ಇಂಡಿಯಾ ಇವತ್ತು ಒನ್ಸ್ ಅಗೇನ್ ಎಲ್ಲಾ ಕಂಪನಿಯವರು ವಿ ಸ್ಟಾರ್ ಅಂದ್ರೆ ಏನು, ವಿ ಸ್ಟಾರ್ ಅಂದ್ರೆ ಏನವ, ಅದರಲ್ಲಿ ಬಹಳ ಖುಷಿ ವಿಚಾರ ಏನಂದ್ರೆ ನೆಟ್ವರ್ಕ್ ಮಾರ್ಕೆಟಿಂಗ್ ಅನ್ನೋದು ಕರ್ನಾಟಕದಲ್ಲಿ ಎಲ್ಲೋ ಒಂದ್ ಕಡೆ ಮೂಲೆ ಗುಂಪಾಗಿತ್ತು. ಅಂತದ್ರಲ್ಲಿ ಕರ್ನಾಟಕದಲ್ಲಿ ಹುಟ್ಟಿ, ಕರ್ನಾಟಕದಲ್ಲಿ ಬೆಳೆದು, ಕರ್ನಾಟಕದಲ್ಲೇ ಎದ್ದು ನಿಂತು ಆಲ್ ಓವರ್ ಇಂಡಿಯಾ ಇವತ್ತು ವಿ ಸ್ಟಾರ್ ವಿ ಸ್ಟಾರ್ ವಿ ಸ್ಟಾರ್ ಅನ್ನೋದು ಒಂದು ಬ್ರಾಂಡ್ ಆಗಿದೆ. ಇಂಥ ಒಂದು ಬ್ರಾಂಡ್ ಕಂಪನಿಯಲ್ಲಿ, ಇಂಥ ಒಂದು ಹೆಸರಾಂತ ಕಂಪನಿಯಲ್ಲಿ, ಇಂಥ ಒಂದು ರಿಸಲ್ಟ್ ಓರಿಯೆಂಟೆಡ್ ಕಂಪನಿಯಲ್ಲಿ ನಾನಿದ್ದೀನಿ ಅನ್ನೋದು ನನಗೆ ಬಹಳ ಹೆಮ್ಮೆ ವಿಚಾರ. ಅದೇ ರೀತಿ ಕಂಪನಿಗೆ ಆಲ್ರೆಡಿ ನೋಡ್ತಾ ಇದ್ರೆ ಯಾವ ರೀತಿ ಡೆವಲಪ್ಮೆಂಟ್ಗಳು ತಗೊಂತಿದೆ ಅಂತ ಹೇಳಿ. ಇವತ್ತು ಲಕ್ಸುರಿ ಕಾರ್ ಅಚೀವರ್ಸ್ಗಳು ನಮ್ಮ ಕಂಪನಿಯಲ್ಲಿ ಬಂದ್ರು. ಆಡಿ, ಬೆಂಜು, BMW, ನಾನು ಕೂಡ ಲ್ಯಾಂಡ್ ರೋವರ್, ಹೌದಲ್ಲ, ನಾನು ಕೂಡ ಲ್ಯಾಂಡ್ ರೋವರ್ ಕಾರ್ ತಗೊಂಡೆ. ಇದೆಲ್ಲ ನಮ್ ಡ್ರೀಮ್. ನೋಡಿ, MD ಸರ್ ಹೇಳ್ತಾ ಇರ್ತಾರೆ, ಡ್ರೀಮ್ ಯಾವಾಗ ಡ್ರೀಮ್ ಇರುತ್ತೆ ಅದಕ್ಕೆ ಗೋಲ್ ಸೆಟ್ ಮಾಡ್ಕೊಂಡ್ರೆ ವ್ಯಕ್ತಿ ಗೆಲ್ತಾರೆ ಅಂತ ಹೇಳಿ. ನೋಡಿ, ಈ ಒಂದು ಟ್ರೈನಿಂಗ್ ಅಲ್ಲೂ ಸಮೇತ ನಿಮ್ಗೆ ನಾನು ಹೇಳೋದೇನಪ್ಪ ಅಂದ್ರೆ, ನಿಮಗೆ ಈ ಒಂದು ಪ್ರಾಡಕ್ಟ್ ನಾಲೆಡ್ಜ್ ಇದ್ರೆ, ಈ ಒಂದು ಪ್ರಾಡಕ್ಟ್ ಬಗ್ಗೆ ನೀವು 100% ತಿಳ್ಕೊಂಡಿದ್ದೆ ಆದ್ರೆ ನಿಮಗೆ ಮಾರ್ಕೆಟ್ ಅಲ್ಲಿ ಎರಡು ರೀತಿಯ ಪ್ರತಿಫಲ, 2 ರೀತಿಯ ಬೆನಿಫಿಟ್ಸ್ ನಿಮಗೆ ಸಿಗುತ್ತೆ. ನಂಬರ್ 1, ಕಂಪನಿಯಲ್ಲಿ ಇರ್ತಕ್ಕಂಥ ಪ್ರಾಡಕ್ಟ್ ಬಗ್ಗೆ ಯಾರು ತಿಳ್ಕೊಂತಾರೆ ಅವರು ಕಂಪನಿ ಇರ್ತಕ್ಕಂಥ ಪ್ರಾಡಕ್ಟ್ ನ ರೀಟೇಲ್ ಮಾಡ್ಲಿಕ್ಕೂ ಸಮೇತ ಹೆಲ್ಪ್ ಆಗುತ್ತೆ. ಕರೆಕ್ಟ್? ರೀಟೇಲ್ ಮಾಡ್ತೀರಾ ನೀವು, ರೀಟೇಲ್ ಮಾಡಿದ್ರೆ ನಿಮ್ಗೆ ಏನ್ ಬೆನಿಫಿಟ್ಸ್ ಆಗುತ್ತೆ? ರೀಟೇಲ್ ಪ್ರಾಫಿಟ್ ಬರುತ್ತೆ. ಕರೆಕ್ಟ್? 10,000 ರೂಪಾಯಿ ಪ್ರಾಡಕ್ಟ್ ಹೊರಗಡೆ ಹೋಗಿದೆ ಅಂದ್ರೆ 2,000 ರೂಪಾಯಿ ಪ್ರಾಫಿಟ್ ಬರುತ್ತೆ. ನೀವು ನಂಬ್ತಿರೋ ಇಲ್ಲ ಗೊತ್ತಿಲ್ಲ, ಇವತ್ತು ಸಾಕಷ್ಟು ಪ್ರಾಡಕ್ಟ್ಗಳನ್ನ ರೀಟೇಲ್ ಮಾಡಿ ನಾನು ಇವತ್ತು ಕಂಪನಿಯಲ್ಲಿ 1.5 ವರ್ಷದಲ್ಲಿ 9th ರ್ಯಾಂಕ್ ಕಂಪ್ಲೀಟ್ ಮಾಡಿ ಡೈಮಂಡಿಗೆ ಬಂದಿದ್ದೀನಿ. ಬಹಳ ಜನ ಐಡಿ ಬರಲ್ಲ, ಐಡಿ ಮೇಲೆ ಫೋಕಸ್ ಮಾಡ್ತೀರಾ. ಕರೆಕ್ಟ್? ಇವತ್ತು ನಾನು ನಿಮಗೆ ತಿಳಿಸಕ್ ಹೋಗ್ತಿರೋದೇನಪ್ಪಾ ಅಂದ್ರೆ, ನಮ್ಮ ಕಂಪ್ನಿ ಇರ್ತಕ್ಕಂಥ ಅಗ್ರಿಕಲ್ಚರ್ ಪ್ರಾಡಕ್ಟ್ ಯಾವ ರೀತಿ ಇದೆ, ಅದೇ ರೀತಿ ಯಾವ ರೀತಿ ಕೊಡಬೇಕು, ಅದೇ ರೀತಿ ಯಾವ್ಯಾವ ಪ್ರಾಡಕ್ಟ್ ನ ಯಾವ್ಯಾವ ಟೈಮಲ್ಲಿ ಬಳಸಬೇಕು, ಏನೆಲ್ಲ ಬೆನಿಫಿಟ್ಸ್ ಇದೆ, ಅದೇ ರೀತಿ ಈ ಪ್ರಾಡಕ್ಟ್ ಇಟ್ಕೊಂಡು ನಾವು ರೈತರ ಹತ್ರ ಹೋದ್ರೆ ನಮ್ಗೆ ರಿಟೇಲ್ ಪ್ರಾಫಿಟ್ ಎಷ್ಟು ಬರುತ್ತೆ, ಈ ಪ್ರಾಡಕ್ಟ್ ಇಟ್ಕೊಂಡು ಒಂದೊಂದು ಹೊಲ ವಿಸಿಟ್ ಮಾಡಿದ್ರೆ ನಮ್ಗೆ ಎಷ್ಟು SP ಬರುತ್ತೆ, ಇದ್ರ ಬಗ್ಗೆ ತಿಳ್ಸಕ್ ಹೋಗ್ತಾ ಇದ್ದೀನಿ. ರೆಡಿ ಇದ್ದೀರಾ? ಎಲ್ರು ನೋಟ್ಬುಕ್ ತಗೊಳ್ಳಿ, ಎಲ್ರು ಪೆನ್ ತಗೊಳ್ಳಿ, ಆಯ್ತಾ? ಬಹಳ ನೀಟಾಗಿ ಕೇಳ್ಕೊಳ್ಳಿ, ಪದೇ ಪದೇ ಈ ಅವಕಾಶಗಳು ಸಿಗ. ಓಕೆ, ವೆಲ್ಕಮ್ ಟು ವಿ ಸ್ಟಾರ್ ವೆಲ್ನೆಸ್ ಪ್ರೈವೇಟ್ ಲಿಮಿಟೆಡ್. ಬಹಳ ಖುಷಿ ಆಗುತ್ತೆ ಇವತ್ತು ನಿಮ್ ಜೊತೆ ಮಾತಾಡ್ಲಿಕ್ಕೆ. ನಮ್ಮ ಕಂಪ್ನಿ ಇರ್ತಕ್ಕಂಥ 5 ಪ್ರಾಡಕ್ಟ್ ಇದೆ ನಮ್ಮ ಕಂಪ್ನಿಲಿ. ಅದರಲ್ಲಿ ಮೊದಲನೇ ಪ್ರಾಡಕ್ಟ್, ಎಲ್ರು ಅಟೆನ್ಷನ್ ಕುತ್ಕೊಳ್ಳಿ, ಬುಕ್ ತಗೊಳ್ಳಿ, ಪದೇ ಪದೇ ಸಿಗಲ್ಲ ಈ ಅವಕಾಶ. ಬಹಳ ಡೆಪ್ತ್ ನಾಲೆಡ್ಜ್ ಕೊಡಕ್ ರೆಡಿ ಆಗ್ತಿದೀನಿ. ನಮ್ಮ ಲೀಡರ್ಗಳು ಎಲ್ಲಿ ಹೋದ್ರು ಬೂಮ್ ಮಾಡ್ಬೇಕು. ಅಗ್ರಿಕಲ್ಚರ್ ಪ್ರಾಡಕ್ಟ್ ನ ಕೊಟ್ಟೆ ರ್ಯಾಂಕ್ಗಳು ಡಬಲ್ ಮಾಡ್ಕೋಬೇಕು. ಈ ಅಗ್ರಿಕಲ್ಚರ್ ಪ್ರಾಡಕ್ಟ್ ಅಲ್ಲಿ ನಿಮ್ಗೆ ಒಳ್ಳೆ ರಿಟೇಲ್ ಪ್ರಾಫಿಟ್ ಬರ್ಬೇಕು, ಇದು ನನ್ನ ಉದ್ದೇಶ. ಓಕೆ, ನೋಡಿ, ನಮ್ಮ ಕಂಪ್ನಿಲಿ ಇರ್ತಕ್ಕಂಥ ಮೊದಲನೇ ಪ್ರಾಡಕ್ಟ್ ವಾಮ್ ಕಾಪ್. ಏನು ವಾಮ್ ಕಾಪ್? VAM. ಏನ್ VAM ಅಂದ್ರೆ ವೆಸ್ಕುಲರ್ ಆರ್ವೆಸ್ಕುಲರ್ ಮೈಕೋರೈಸಾ. ಏನಿಂಗಂದ್ರೆ ಇದರಲ್ಲಿ ಬಹಳ ಇಂಪಾರ್ಟೆಂಟ್ ಒಂದು ಕಂಟೆಂಟ್ ಇದೆ, ಮೈಕೋರೈಸಾ. ಈ ಮೈಕೋರೈಸಾ ಏನಿದೆ, ಇದು ಒಂದು ಫಂಗಸ್. ನೋಡ್ಕೊಳ್ಳಿ, ಮೈಕೋರೈಸಾ ಅನ್ನೋದೇನು ಒಂದು ಫಂಗಸ್. ಅದೇ ರೀತಿ ಸಂಬಳವಿಲ್ಲದೆ ಕೆಲಸ ಮಾಡುವ, ಭೂಮಿಯಲ್ಲಿ ಕೆಲಸ ಮಾಡುವ ಒಬ್ಬ ಪಾಲುದಾರ ಅಂತ ಕರಿಬಹುದು. ಏನ್ ಹೇಳಿ? ಸಂಬಳ ಇಲ್ದಂಗೆ ಭೂಮಿ ಒಳಗಡೆ ನಮಿಗೋಸ್ಕರ ಮತ್ತೆ ಗಿಡಕ್ಕೋಸ್ಕರ ಕೆಲಸ ಮಾಡ್ತಿರ್ತಕ್ಕಂತ ಒಬ್ಬ ಪಾಲುದಾರ ಅಂತ ನಾವು ಕರಿಬಹುದು. ಯಾಕೆಂದ್ರೆ ಈ ಒಂದು ಫಂಗಸ್ ಏನಿದೆ ಇದು ನಮಗೆ ಏನೆಲ್ಲ ಬೆನಿಫಿಟ್ಸ್ ಆಗುತ್ತೆ, ಯಾವ ರೀತಿ ವರ್ಕ್ ಮಾಡುತ್ತೆ, ಕ್ರಿಯೇಟ್ ಎ ನೆಟ್ವರ್ಕ್ ಬಿಟ್ವೀನ್ ದ ಪ್ಲಾಂಟ್. ನೋಡಿ, ಈ ಒಂದು ವಾಮ್ ಕಾಪ್ ಇದು ಪೌಡರ್ ಇದು. ಓಕೆ, ಈ ಪೌಡರ್
ಭೂಮಿಯ ಕೆಳಗಡೆ ಖಾಲಿ ನೆಲಕ್ಕೂ ಸ್ಪ್ರೇ ಮಾಡ್ಬೋದು. ಅದೇ ರೀತಿ ಯಾವುದೇ ಪ್ಲಾಂಟ್ ಹಾಕಿದರೆ ಅಂದ್ರೆ ಆ ಪ್ಲಾಂಟಿಗೆ ಇದು ಬುಡಕ್ ಹಾಕ್ಬೇಕು. ಇದು ಯಾವುದು ಸ್ಪ್ರೇ ಮಾಡ್ತಕ್ಕಂಥದ್ದಲ್ಲ ಇದು, ಓಕೆನಾ? ಇದು ನೆಟ್ವರ್ಕ್ ಬಿಲ್ಡಿಂಗ್ ಪ್ಲಾಂಟ್. ನೋಡಿ, ಈ ಮೈಕ್ರೋರೈಸಾ ಏನಿದೆ ಇದು ಭೂಮಿ ಒಳಗಡೆ ಹಾಕಿದ ತಕ್ಷಣ ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ ನೆಟ್ವರ್ಕ್ ನ ಬಿಲ್ಡ್ ಮಾಡುತ್ತೆ. ಅರ್ಥ ಆಯ್ತು? ಅಷ್ಟು ಬೇರುಗಳು ಡೆಪ್ತ್ ಆಗಿ ಭೂಮಿಯಲ್ಲಿ ಹೋಗುತ್ತೆ. ಯಾಕೆಂದ್ರೆ ಈ ಫಂಗಸ್ ಏನಿದೆ ಇದು ಒಂಥರ ಕೂದ್ಲು ಎಳೆ ಅಷ್ಟು ಬೇರುಗಳನ್ನ ಭೂಮಿಯಲ್ಲಿ ಬಿಡ್ತಾ ಹೋಗುತ್ತೆ. ಇದು ಹರಡುತ್ತಿದ್ದು, ಇದು ಎಲ್ಲಿವರೆಗೂ ಹರಡುತ್ತೋ ಅಲ್ಲಿವರೆಗೂ ಈ ಗಿಡದ ಬೇರುಗಳು ಹೋಗ್ತವೆ. ಏನ್ ಬೆನಿಫಿಟ್ ಆತರ ಹೋದ್ರೆ? ನೋಡಿ, ಇದು ಗಿಡಕ್ಕೆ ಒಂದು ಪ್ಲಾಂಟಿಗೆ ಕಾರ್ಬೋಹೈಡ್ರೇಟ್ಸ್ ನ ಅಂದ್ರೆ ಭೂಮಿಯಲ್ಲಿ ಇರ್ತಕ್ಕಂತ ಕಾರ್ಬೋಹೈಡ್ರೇಟ್ಸ್ ನ ಸಪ್ಲೈ ಮಾಡಿಸುತ್ತೆ. ಅದೇ ರೀತಿ ನೈಟ್ರೋಜನ್ ನ ಸಪ್ಲೈ ಮಾಡಿಸುತ್ತೆ. ಫಾಸ್ಫರಸ್ ನ ಗಿಡದಕ್ಕೆ ಬೇರುಗಳ ಮುಖಾಂತರ ಸಪ್ಲೈ ಮಾಡುತ್ತೆ. ಬಹಳ ಗ್ರೋತ್ ಆಗಿ ಬರ್ಲಿಕ್ಕೆ ಸಪೋರ್ಟ್ ಮಾಡುತ್ತೆ. ಅದೇ ರೀತಿ ನೋಡಿ, ಭೂಮಿ ಒಳಗಡೆ ಇರ್ತಕ್ಕಂತ ನ್ಯೂಟ್ರಿಯೆಂಟ್ಸ್ ಪೊಟ್ಯಾಶ್ ಇರ್ಬೋದು, ನೈಟ್ರೋಜನ್, ಮೆಗ್ನೀಷಿಯಮು, ಜಿಂಕು, ಕ್ಯಾಲ್ಸಿಯಮ್ಮು, ಕಾಪರು ಎಲ್ಲದನ್ನು ಸಮೇತ ಭೂಮಿ ಒಳಗಡೆ ಇರುತ್ತೆ. ಬಟ್ ಗಿಡ ಹಾಕಿರ್ತಕ್ಕಂತ ಒಂದು ಪ್ಲೇಸ್ ಅಲ್ಲಿ ಅಷ್ಟೇ ಇರ್ಬೇಕು ಅಂತಲ್ಲ, ಭೂಮಿ ಒಳಗಡೆ ಎಲ್ಲೇ ಇರ್ಲಿ ಅಷ್ಟು ಡೆಪ್ತ್ ಆಗಿ ಅಗಲವಾಗಿ ಈ ಫಂಗಸ್ ತಗೊಂಡೋಗಿ ಇದು ಬೇರುಗಳಿಗೆ ಸಪ್ಲೈ ಮಾಡಿಸುತ್ತೆ ನ್ಯೂಟ್ರಿಯೆಂಟ್ಸ್ ನ. ಅದಕ್ಕೆ ಈ ಒಂದು ಪ್ರಾಡಕ್ಟ್ ಏನಿದೆ, ಎನಿ ಕ್ರಾಪ್ಸ್ ಗೆ ನೀವು ಬೀಜೋಪಚಾರ ಅಂದ್ರೆ ಬೀಜೋಪಚಾರ ಮಾಡ್ಬೇಕಾರೆ ಅಂದ್ರೆ ಬಿತ್ತನೆ ಮಾಡೋಕ್ಕಿಂತ ಮುಂಚೆನೆ ಬೀಜೋಪಚಾರ ಮಾಡ್ತಾರಲ್ಲ, ಆ ಟೈಮಲ್ಲೂ ಸಮೇತ ಈ ಒಂದು ಪ್ರಾಡಕ್ಟ್ ನ ನೀವು ಮಿಕ್ಸ್ ಮಾಡಿ ಬೆಲ್ಲದ ನೀರು ಇಲ್ಲ ಅಕ್ಕಿ ಗಂಜಿ ನೀರು ಇದ್ರ ಜೊತೆಗೆ ಮಿಕ್ಸ್ ಮಾಡಿ ಹಾಕಿದ್ದೆ ಆದ್ರೆ 100% ಇಳುವರಿ ಸಸಿ ಮೊಳಕೆ ಹೊಡಿತದೆ. ಅರ್ಥ ಆಯ್ತು? ಅದೇ ರೀತಿ ಈ ಒಂದು ಪ್ರಾಡಕ್ಟ್ ನೋಡಿ ಯಾವ ರೀತಿ ಭೂಮಿ ಒಳಗಡೆ ಬೇರುಗಳು ಹೋಗುತ್ತೆ. ಈ ತರ ಭೂಮಿಯಲ್ಲಿ ಎಲ್ಲೆಲ್ಲಿ ಮೆಗ್ನೀಷಿಯಮು, ಕ್ಯಾಲ್ಸಿಯಮು, ನೈಟ್ರೋಜನ್ ಎಲ್ಲ ಇದೆ, ಎಲ್ಲದನ್ನು ಗಿಡಕ್ಕೆ ಸಪ್ಲೈ ಮಾಡುತ್ತೆ. ಈ ತರ ಬೇರುಗಳು ಹೋಗುತ್ತೆ. ಒಂದ್ ಸೆಕೆಂಡ್ ಹಂಗೆ ಇರಿ, ನಿಮ್ಗೆ ಫುಲ್ ಡೆಪ್ತ್ ಹೋಗಿ ನಾನು ತಿಳಿಸ್ಬೇಕು ಅಂತ ಹೇಳಿ ಒಂದು ಒಳ್ಳೆ ಒಂದು ವಿಡಿಯೋನ ರೆಡಿ ಮಾಡ್ಕೊಂಡ್ ಬಂದಿದ್ದೀನಿ. ನೀವು ನೋಡ್ಬೋದು ಯಾವ ರೀತಿ ಅದು ಭೂಮಿಯಲ್ಲಿ ಕೆಲಸ ಮಾಡುತ್ತೆ ಅಂತ ಹೇಳಿ. ಒಂದ್ ಸೆಕೆಂಡ್, ಇದ್ರೊಂದ್ಸರಿ ನೀವು ಮಾಡ್ಕೊಬಿಟ್ರೆ ಈ ಒಂದು ವಾಮ್ ಕಾಪ್ ನ ಪ್ರತಿ ಹೊಲಕ್ಕೂ ಕೊಡ್ತೀರಾ, ಪ್ರತಿ ಕಡೆನೂ ಕೊಡ್ತೀರಾ. ಬೇರು ಕೊಳೆ ರೋಗದಂತಹ ಕೆಟ್ಟ ರೋಗಾಣುಗಳನ್ನ ಒಳಗೆ ಬಿಡಲ್ಲ. 2, ಗಿಡದ ಒಳಗಿನ ಇಮ್ಯೂನ್ ಸಿಸ್ಟಮ್ ಅನ್ನ ಜಾಗೃತಗೊಳಿಸಿ ಗಿಡ ಒಳಗಿಂದಲೇ ಸ್ಟ್ರಾಂಗ್ ಆಗುವ ಹಾಗೆ ಮಾಡುತ್ತೆ. ಈ ಚಾರ್ಟ್ ನೋಡಿದ್ರೆ ಸಾಕು, ಎಲ್ಲವೂ ಒಂದೇ ಸಲಕ್ಕೆ ಅರ್ಥ ಆಗ್ಬಿಡುತ್ತೆ. ವ್ಯತ್ಯಾಸ ನೋಡಿ, ಹಗಲು ರಾತ್ರಿ ಇದ್ದ ಹಾಗೆ. ಮೈಕ್ರೋರೈಸಾ ಇಲ್ಲ ಅಂದ್ರೆ ಬೇರುಗಳಿಗೆ ಶಕ್ತಿ ಕಡಿಮೆ, ಬರ ಬಂದ್ರೆ ತಕ್ಷಣ ಸುಸ್ತು, ಹಾಕಿದ ಗೊಬ್ಬರ ವೇಸ್ಟ್. ಆದ್ರೆ ಮೈಕ್ರೋರೈಸಾ ಇದ್ರೆ ಗಿಡದ ಕಥೆನೇ ಬೇರೆ. ಬೇರುಗಳ ವ್ಯಾಪ್ತಿ ಜಾಸ್ತಿ, ಗಿಡ ಫುಲ್ ಪವರ್ಫುಲ್. ಸರಿ, ಇಷ್ಟೆಲ್ಲ ಒಳ್ಳೇದು ಮಾಡೋ ಈ ಸೂಪರ್ ಪಾರ್ಟ್ನರ್ ಜೊತೆ ನಾವು ಚೆನ್ನಾಗಿರೋದು ಹೇಗೆ? ಈ ಫ್ರೆಂಡ್ಶಿಪ್ ಅನ್ನ ನಾವು ಹೇಗೆ ಕಾಪಾಡ್ಕೊಳ್ಬೇಕು? ಯಾಕಂದ್ರೆ ನಮ್ಮ ಕೆಲವು ಕೆಲ್ಸಗಳು ಈ ಫ್ರೆಂಡ್ಶಿಪ್ ಅನ್ನ ಮುರಿದಾಕ್ಬೋದು. ಮೊದಲಿಗೆ ಯಾವ ಬೆಳೆಗಳು ಇದರ ಬೆಸ್ಟ್ ಫ್ರೆಂಡ್ಸ್ ಅಂತ ನೋಡೋಣ. ಸುಮಾರು 90% ಗಿಡಗಳಿಗೆ ಇದರಿಂದ ಲಾಭ ಇದೆ. ನಮ್ಮ ಹತ್ತಿ, ಮೆಕ್ಕೆಜೋಳ, ಗೋಧಿ, ಸೋಯಾಬೀನ್, ಹಾಗೆ ಚಣ, ತೊಗರಿಯಂತಹ ಬೇಳೆಕಾಳುಗಳು ಮತ್ತೆ ಹೆಚ್ಚಿನ ಎಲ್ಲಾ ತರಕಾರಿಗಳು ಇದರ ಜೊತೆ ಚೆನ್ನಾಗಿ ಹೊಂದ್ಕೊಳ್ತವೆ. ಆದ್ರೆ ಕೆಲವು ಬೆಳೆಗಳು ನಾವು ಸಿಂಗಲ್ ಅಂತ ಇರ್ತವೆ, ಅವು ಈ ಫಂಗಸ್ ಜೊತೆ ಸೇರ್ಕೊಳ್ಳಲ್ಲ. ಸಾಸ್ವೆ, ಎಲೆಕಾಸು, ಬೀಟ್ರೂಟ್, ಪಾಲಕ್ ಈ ತರದ ಬೆಳೆಗಳಿಗೆ ಇದನ್ನ ಹಾಕಿದ್ರೆ ಸುಮ್ನೆ ದುಡ್ಡು ವೇಸ್ಟ್. ಹಾಗಾಗಿ ಈ ಬೆಳೆಗಳಿಗೆ ಇದನ್ನ ಹಾಕಕ್ ಹೋಗ್ಬೇಡಿ. ನಮ್ಮ ಈ ಪಾರ್ಟ್ನರ್ನ ಖುಷಿಯಾಗಿಡೋದು ಹೇಗೆ? ಸಿಂಪಲ್. 1, ಪದೇ ಪದೇ ಆಳವಾಡಿ ಉಳುಮೆ ಮಾಡಬೇಡಿ, ಅದು ಮಣ್ಣಲ್ಲಿರೋ ಇದರ ನೆಟ್ವರ್ಕ್ ಅನ್ನ ಹರಿದಾಕತ್ತೆ. 2, ಸ್ಟ್ರಾಂಗ್ ಆಗಿರೋ ಫಂಗಿಸೈಡ್ ಅಂದ್ರೆ ಶಿಲೀಂಧ್ರ ನಾಶಕಗಳನ್ನ ಬಳಸಬೇಡಿ. 3, ಜಾಸ್ತಿ ರಂಜಕದ ಗೊಬ್ಬರ ಹಾಕಬೇಡಿ, ಹಾಕಿದ್ರೆ ಗಿಡ ಸೋಮಾರಿ ಆಗ್ಬಿಡತ್ತೆ. 4, ಹೊಲವನ್ನ ಬೋಳಾಗಿ ಬಿಡದೆ ಹೊದಿಕೆ ಬೆಳೆಗಳನ್ನ ಬೆಳಿರಿ. ಇದನ್ನ ಬಳಸೋಕೆ ಬೆಸ್ಟ್ ಮತ್ತೆ ಅಗ್ಗದ ವಿಧಾನ ಅಂದ್ರೆ ಬೀಜೋಪಚಾರ. ಸ್ವಲ್ಪ ಬೆಲ್ಲದ ನೀರು ಅಥವಾ ಅನ್ನದ ಗಂಜಿ ತಗೊಂಡು ಅದರಲ್ಲಿ ಮೈಕ್ರೋರೈಸಾ ಪೌಡರ್ ಕಲಸಿ ಬೀಜಗಳಿಗೆ ಕೋಟಿಂಗ್ ಮಾಡಿ, ಆಮೇಲೆ ನೆರಳಲ್ಲಿ ಒಣಗಿಸಿ ತಕ್ಷಣ ಬಿತ್ತನೆ ಮಾಡ್ಬಿಡಿ. ಇದರಿಂದ ಫಂಗಸ್ ಬೇರು ಹುಟ್ಟೋ ಜಾಗದಲ್ಲೇ ರೆಡಿಯಾಗಿರುತ್ತೆ, ತಕ್ಷಣ ತನ್ನ ಕೆಲಸ ಶುರು ಮಾಡ್ಕೊಡುತ್ತೆ.
ಹಾಗಾದ್ರೆ ಕೊನೆಗೆ ಹೇಳೋದಾದ್ರೆ ಈ ಎಲ್ಲದರ ಸಾರಾಂಶ ಏನು? ಈ ಅದ್ಭುತ ಪಾರ್ಟ್ನರ್ಶಿಪ್ ನ ಬಾಟಮ್ ಲೈನ್ ಏನು? ಈ ಸ್ಲೈಡ್ ಅಲ್ಲಿರೋ ಉದಾಹರಣೆಯನ್ನ ಸರಿಯಾಗಿ ಕೇಳಿಸ್ಕೊಳ್ಳಿ. ನಮ್ಮ ಬೆಳೆಯನ್ನ ಒಂದು ಚಿಕ್ಕ ಸ್ಟ್ರಾ ಇಟ್ಕೊಂಡು ಬಾವಿಯಿಂದ ನೀರು ಕುಡಿಯೋಕೆ ಒದ್ದಾಡ್ತಿರೋ ಮನುಷ್ಯನಿಗೆ ಹೋಲಿಸಬಹುದು. ಅವನಿಗೆ ಎಷ್ಟು ಅಂತ ನೀರು ಸಿಗುತ್ತೆ ಹೇಳಿ? ಮೈಕೋರೈಸಾ ಅಂದ್ರೆ ಆ ಮನುಷ್ಯನ ಕೈಗೆ ಒಂದು ಉದ್ದ ದಪ್ಪ ಪೈಪ್ ಕೊಟ್ಟ ಹಾಗೆ. ಆಗ ಅವನು ಬಾವಿಯ ಆಳದಲ್ಲಿರೋ ನೀರನ್ನ ಕೂಡ ಸುಲಭವಾಗಿ ಹೊಟ್ಟೆ ತುಂಬ ಕುಡಿಯಬಲ್ಲ. ಅದ್ಭುತ ಅಲ್ವಾ? ಇದರ ಅರ್ಥ ತುಂಬಾನೇ ಸಿಂಪಲ್. ನಾವು ಗೊಬ್ಬರಕ್ಕೆ ನೀರಿಗೆ ಅಂತ ಖರ್ಚು ಮಾಡೋ ದುಡ್ಡನ್ನ ಇದು ವೇಸ್ಟ್ ಆಗೋಗ್ ಬಿಡಲ್ಲ. ಮಣ್ಣಲ್ಲಿ ಏನೆಲ್ಲ ಇದೆಯೋ ಅದನ್ನೆಲ್ಲ ಗಿಡ ಪೂರ್ತಿಯಾಗಿ ಬಳಸ್ಕೊಳ್ಳೋ ಹಾಗೆ ಮಾಡುತ್ತೆ. ಅಂದ್ರೆ ನಮ್ಮ ಇನ್ವೆಸ್ಟ್ಮೆಂಟ್ಗೆ ನಿಜವಾದ ಬೆಲೆ ಸಿಗೋ ಹಾಗೆ ನೋಡ್ಕೊಳ್ಳುತ್ತೆ. ಕೊನೆಯದಾಗಿ ಒಂದು ಪ್ರಶ್ನೆ. ನಮ್ಮ ಜಮೀನಿನ ಅತಿ ದೊಡ್ಡ ಶಕ್ತಿ ನಾವು ಇನ್ನೂ ಸರಿಯಾಗಿ ಬಳಸ್ಕೊಳ್ಳದ ಪವರ್ ನಮ್ಮ ಕಾಲ ಕೆಳಗೆ ಇದೆಯಾ? ಬಹುಶಃ ನಾವು ನಮ್ಮ ಮಣ್ಣನ್ನ ನೋಡೋ ರೀತಿಯನ್ನೇ ಬದಲಾಯಿಸಬೇಕಾದ ಸಮಯ ಬಂದಿದೆ ಅನ್ಸುತ್ತೆ. ಈ ಬಗ್ಗೆ ಯೋಚನೆ ಮಾಡಿ. ಎಷ್ಟೋ ಜನಕ್ಕೆ ಅರ್ಥ ಆಯ್ತು ಅನ್ಕೊಂಡಿದೀನಿ. ನೋಡಿ, ಮೈಕೋರೈಸಾ ಇದೆಯಲ್ಲ, ಈ ಒಂದು ಮೈಕೋರೈಸಾ ಒಂದೇ ಒಂದು ನಮ್ಮಲ್ಲಿ ವಾಮ್ ಕಾಪ್ ಇದೆಯಲ್ಲ, ನಿಮಗೆ ಗೊತ್ತಿಲ್ಲ, ರೆವಲ್ಯೂಷನರಿ ಪ್ರಾಡಕ್ಟ್. ಈ ಒಂದು ಪ್ರಾಡಕ್ಟ್ ನೀವು ಸರಿಯಾಗಿ ಏನಾದ್ರು ರೈತರಿಗೆ ಕನ್ವಿನ್ಸ್ ಮಾಡಿ ಕೊಟ್ಟಿದ್ದೆ ಆದ್ರೆ 1:ಡಬಲ್ ಗ್ರೋತ್ ಬರುತ್ತೆ, 1:ಡಬಲ್ ಇಳುವರಿ ಬರುತ್ತೆ. ಅದೇ ರೀತಿ ಗಿಡ ಯಾವುದೇ ಕಾರಣಕ್ಕೂ ರೋಗಕ್ಕೆ ತುತ್ತಾಗಲ್ಲ. ನೋಡಿ, ಇಮ್ಯುನಿಟಿ ಪವರ್ ನ ಬಹಳ ಮಾಡುತ್ತೆ. ನೋಡಿ, ನಮ್ಮಲ್ಲಿ ಇಮ್ಯುನಿಟಿ ಪವರ್ ಚೆನ್ನಾಗಿದ್ರೆ ನಮ್ಗೆ ಯಾವ ರೋಗ ಬರಲ್ಲ. ಅದೇ ರೀತಿ ಗಿಡದಲ್ಲಿರ್ತಕ್ಕಂಥ ಇಮ್ಯುನಿಟಿ ಚೆನ್ನಾಗಿತ್ತು ಅಂದ್ರೆ ಗಿಡಕ್ಕೆ ಯಾವ ರೋಗ ಬರುತ್ತೆ? ಯಾವ ರೋಗನೂ ಬರಲ್ಲ. ಹಂಗಾಗಿ ನಾವು ಇಮ್ಯುನಿಟಿನ ಒಳಗಿಂದನೇ ಸ್ಟ್ರಾಂಗ್ ಮಾಡ್ಬೇಕು ಅಂದ್ರೆ ನಮ್ಮ ಕಂಪ್ನಿ ಇರ್ತಕ್ಕಂಥ ವಾಮ್ ಕಾಪ್ ನಾವು ಬೀಜೋಪಚಾರಕ್ಕಾಗಿರ್ಬೋದು, ಇಲ್ಲ ಬಿತ್ತನೆ ಆದ್ಮೇಲೆ ಟ್ರೆಂಚಿಂಗ್ ಮುಖಾಂತರ ಆಗಿರ್ಬೋದು, ಅದೇ ರೀತಿ ನಮ್ಮ ಎಲ್ಲಾ ಕ್ರಾಪ್ಗಳಿಗೂ, ಅಡಿಕೆ ಎಲ್ಲಾ ಕ್ರಾಪ್ಗಳಿಗೂ ಸಮೇತ ನಾವು ಇದನ್ನ ಕೊಡಬಹುದು. ಯಾವುದೇ ರೀತಿಯ ಗೊಬ್ಬರದ ಜೊತೆಗೆ ಇದನ್ನ ಮಿಕ್ಸ್ ಮಾಡಂಗಿಲ್ಲ. ಏನೇಳಿ, ಯಾವುದೇ ಬೇರೆ ತರದ ಗೊಬ್ಬರಗಳು, ಓಕೆ, ಬೇರೆ ತರದ ಗೊಬ್ಬರಗಳಿಗೆ ಇದನ್ನ ನಾವು ಮಿಕ್ಸ್ ಮಾಡಿ ಕೊಡುವ ಹಾಗೆ ಇಲ್ಲ. ಯಾಕೆಂದ್ರೆ ಅಲ್ಲಿ ಈ ಒಂದು ವಾಮ್ ಕಾಪ್ ಏನಿದೆ, ಅಲ್ಲಿ ಈ ಜೀವಕ್ಕೂ ಏನು ವೈರಸ್ ಇದೆ ಅದು ಸತ್ತೋಗುತ್ತೆ, ಫಂಗಸ್. ಓಕೆ, ವಾಮ್ ಕಾಪ್ ಅರ್ಥ ಆಯ್ತು ಅನ್ಕೊಂಡಿದೀನಿ. ಈ ಒಂದು ವಾಮ್ ಕಾಪು ಅದೇ ರೀತಿ ನಿಮಗೆ ಎಷ್ಟು ಡೋಸೇಜ್ ಬಳಸಬೇಕು ನೋಡಿ, 100 to 200 ಗ್ರಾಮ್ ಪರ್ ಎಕರ್. ಯಾವ ಕ್ರಾಪಿಗೆ? 3 months ಕ್ರಾಪಿಗೆ, 3 ತಿಂಗಳ ಕ್ರಾಪ್ಗಳಿಗೆ. ಅಂದ್ರೆ ಈರುಳ್ಳಿ ಇರ್ಬೋದು, ಟಮಟೆ ಹಣ್ಣು ಇರ್ಬೋದು, ಆಯ್ತಾ, ಆತರ ಹೂವಿನ ಗಿಡ ಇರ್ಬೋದು. ಈಗೇನ್ ಹಾಕಿದ್ರಿ, ಕೆಲವು ಮೂರು ಗಿಡಗಳಿಗೆ ಇದನ್ನ ಬಳಸೋ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ರು, ಹೌದಲ್ಲ? ಬೀಟ್ರೋಟು, ಸಾಸಿವೆ ಮತ್ತೆ ಹೂಕೋಸ್, ಇಷ್ಟಕ್ಕೆ ಈ ಪ್ರಾಟ್ ಅವಶ್ಯಕತೆ ಇರೋದಿಲ್ಲ. ಬೇರೆ ಎಲ್ಲಾ ಕ್ರಾಪ್ಗಳಿಗೂ ಸಮೇತ ಈ ಪ್ರಾಟ್ ಅವಶ್ಯಕತೆ ಇದೆ. ಈ ರೀತಿ ಬೇರ್ಗಳು ಹೋಗ್ತವೆ ನೋಡಿ, ಇಲ್ಲಿ ಕಾಣಿಸ್ತಿದೆಯಲ್ಲ ರೈಟ್ ಸೈಡ್ ಅಲ್ಲಿ ಗಿಡ, ಆ ರೀತಿ ಬೇರ್ಗಳು ಹೋಗ್ತವೆ. ವಾಮ್ ಕಾಪ್ ಇದು ಬೇರೆ ಯಾವುದೇ ಗೊಬ್ಬರದ ಜೊತೆಗೆ ಅಂದ್ರೆ ಯೂರಿಯಾ, DAP, ಬೇರೆ ಫಂಗಿಸೈಡ್, ಪೆಸ್ಟಿಸೈಡ್ ಗೊಬ್ಬರಗಳ ಜೊತೆಗೆ ಹಾಕೋ ಇಲ್ಲ. ನಮ್ಮ ಕಂಪ್ನಿ ಗೊಬ್ಬರ ಜೊತೆಗೆ ಹಾಕ್ಬೋದು, ಇಲ್ಲ ಸಪರೇಟ್ ಆಗಿ ನೀರಲ್ಲಿ ಕಲಗಿಸಿ ಡ್ರಿಪ್ ಅಲ್ಲಿ ಬಿಡ್ಬೋದು. ಅದೇ ರೀತಿ ಬೇರೆ ಏನಾದ್ರು ನಮ್ ಗೊಬ್ಬರ ಹಾಕ್ತಿದ್ರ ಅಂದ್ರೆ ಅದ್ರ ಜೊತೆ ಮಿಕ್ಸ್ ಮಾಡಿ ಚೆಲ್ಬಹುದು. ಓಕೆ, ಬರೀ ವಾಮ್ ಕಾಪ್ ನ ಚೆಲ್ಬಹುದು. ಇಲ್ಲ ಖಾಲಿ ಭೂಮಿ ಇದೆ ಸರ್, ನಾವು ಬಿತ್ತನೆ ಮಾಡ್ತೀವಿ ಅಂದ್ರೂ ಖಾಲಿ ಭೂಮಿಗೆ ಸ್ಪ್ರೇ ಮಾಡ್ಬೋದು. ಅರ್ಥ ಆಯ್ತು? ಇದು ವಾಮ್ ಕಾಪ್ ನ ಕೆಲಸ. ಅದೇ ರೀತಿ ನೆಕ್ಸ್ಟ್ ಪ್ರಾಡಕ್ಟ್ ವಿ ಅಮೇಜ್. ಬರ್ಕೊಳ್ಳಿ, ವಿ ಅಮೇಜ್. ಏನು ವಿ ಅಮೇಜ್ ಪ್ರಾಡಕ್ಟ್? ಇದು ಸಮುದ್ರದ ಪಾಚಿಯಿಂದ, ಅಂದ್ರೆ ಪೊಟಾಶ್ ಡಿರೈವ್ ಫ್ರಮ್ ರಾಡೋ ಪ್ಯಾಥಿಸ್ ಪೊಟ್ಯಾಶ್ ಅಂತ, ಅಂದ್ರೆ ಸಮುದ್ರದ ಪಾಚಿಯಿಂದ ಮಾಡಿರ್ತಕ್ಕಂಥ ಪೊಟ್ಯಾಶ್ ಇದು. ಈ ಒಂದು ಪ್ರಾಡಕ್ಟ್ ಅಲ್ಲಿ ನೋಡಿ, ಪೊಟ್ಯಾಶು, ಸಲ್ಫರ್, ನೈಟ್ರೋಜನ್, ಆಲ್ಜಿನಿಕ್ ಆಸಿಡ್, ಕಾರ್ಬೋಹೈಡ್ರೇಟ್ಸ್, ಅಮಿನೋ ಆಸಿಡ್, ಎಲ್ಲ ಕಾರ್ಬೋಹೈಡ್ರೇಟ್ಸ್, ಎಲ್ಲ ಇಂಗ್ರೀಡಿಯೆಂಟ್ಸ್ ನಿಮಗೆ ಕಾಣ್ತಾ ಇದೆ. ಏನ್ ಬೆನಿಫಿಟ್? ವಿ ಅಮೇಜ್ ನ ನಾವು ಸ್ಪ್ರೇ ಮಾತ್ರ ಮಾಡಬೇಕು. ಪೊಟ್ಯಾಶ್ ಈಸ್ ಒನ್ ಆಫ್ ದ ಮೇಜರ್ ನ್ಯೂಟ್ರಿಯೆಂಟ್ ರಿಕ್ವೈರ್ಡ್ ಫ್ರಮ್ ದ ಪ್ಲಾಂಟ್. ನೋಡಿ, ಪೊಟ್ಯಾಶ್ ಅನ್ನೋದು ಒಂದು ಗಿಡದ ಒಂದು ಬೆಳವಣಿಗೆಗೆ, ಅಂದ್ರೆ ಹಣ್ಣು ಬಿಡೋವರೆಗೂ, ಹೂ ಕಾದು ಹಣ್ಣು ಬಿಡೋವರೆಗೂ ಸಮೇತ ಪೊಟ್ಯಾಶ್ ಇಸ್ ದ ಮೇಜರ್ ನ್ಯೂಟ್ರಿಯೆಂಟ್ ಆಫ್ ದ ರಿಕ್ವೈರ್ಡ್ ಫ್ರಮ್ ದ ಪ್ಲಾಂಟ್. ಈ ಒಂದು ಸ್ಪ್ರೇ ಮೊಳಕೆ ಹೊಡೆದಿದ್ದು 20 ದಿವಸದಿಂದ, ಗಿಡ ಯಾವುದೇ ಆಗ್ಲಿ 20 ದಿವಸದ ನಂತರ ನೀವು ಸ್ಪ್ರೇ ಕೊಡ್ಬೋದು. ಅದೇ ರೀತಿ ಹೂ ಆಗ್ಲಿಕ್ಕೆ, ಹಣ್ಣು ಚೆನ್ನಾಗಿ ಬರ್ಲಿಕ್ಕೆ ಇದನ್ನ ಸ್ಪ್ರೇ ಕೊಡ್ಬೋದು. ಏನ್ ಬೆನಿಫಿಟ್? ಸಪೋರ್ಟ್ ಪ್ಲಾಂಟ್ ಗ್ರೋತ್, ಇನ್ಕ್ರೀಸ್ ಕ್ರಾಪ್ ಹೀಲ್ಡ್. ನೋಡಿ, ವಿ ಅಮೇಜ್ ನ ನೀವು 1 ಲೀಟರ್ಗೆ 1 ml ಬರ್ಕೊಳ್ಳಿ, 1 ಲೀಟರ್ಗೆ 1 ml ಹಾಕಿ ಸ್ಪ್ರೇ ಮಾಡೋದ್ರಿಂದ
ರೂಟ್ ಡೆವಲಪ್ಮೆಂಟ್ ಕೂಡ ಆಗುತ್ತೆ. ಅದೇ ರೀತಿ ಸ್ಟೆಮ್, ಕಾಂಡ ಅಂತ ಕರಿತೀವಿ, ಗಿಡದ ಕಾಂಡ ಸ್ಟೆಮ್ ಚೆನ್ನಾಗಿದ್ರೆ ಅಂದ್ರೆ ಸೊಂಟ ಬಿಗಿ ಇದ್ರೆ ಎಲ್ಲ ಚೆನ್ನಾಗಿರುತ್ತೆ ಅಂತಾರಲ್ಲ, ಹಂಗೆ ಸ್ಟೆಮ್ ಚೆನ್ನಾಗಿದ್ರೆ ಗಿಡ ಹೆಲ್ತಿ ಆಗಿರುತ್ತೆ. ಕರೆಕ್ಟ್. ಅದೇ ರೀತಿ ಫ್ಲವರ್ ಸೆಟ್ಟಿಂಗ್ ಚೆನ್ನಾಗುತ್ತೆ. ಪ್ರತಿ ಒಂದು ಗಿಡದಲ್ಲೂ ಫ್ಲವರ್ ಡ್ರಾಪ್ ಆಗ್ತಿರುತ್ತೆ. ನೀವು ಯಾರಿಗೆ ಕೊಡ್ಬೇಕು ಈ ಪ್ರಾಡಕ್ಟ್ ಹಂಗಾದ್ರೆ? ಗಿಡದ ಡೆವಲಪ್ಮೆಂಟ್ಗೂ ಕೊಡ್ಬೇಕು, ಅದೇ ರೀತಿ ಫ್ಲವರ್ ಡ್ರಾಪ್ ಆಗುತ್ತೆ ಅಂತ ಎಲ್ಲಾ ಪ್ಲಾಂಟ್ಗಳಿಗೂ. 50% ಹೂ ಇದೆ ಅಂದ್ರೆ ನಿಮ್ಗೆ ಕಾಯ ಆಗೋಷ್ಟಕ್ಕೆ 30% ಇರಲ್ಲ, 20% ಇರುತ್ತೆ. ನಮ್ಮ ಒಂದು ಪ್ರಾಡಕ್ಟ್ ನ ಸ್ಪ್ರೇ ಮಾಡೋದ್ರಿಂದ 50% ಹೂನು ಸಮೇತ ಉಳಿಸ್ಕೋಬಹುದು. ಅದೇ ರೀತಿ ಲೀಫ್, ಎಲೆಗಳ ಹೆಲ್ತಿಗೆ, ಎಲೆಗಳು ಮುಟ್ರ ಆಗ್ದಂಗೆ, ಎಲೆಗಳು ಯಾವಾಗ್ಲೂ ಹಚ್ಚ ಹಸಿರಾಗಿರ್ಲಿಕ್ಕೆ ಸಪೋರ್ಟ್ ಮಾಡುತ್ತೆ. ಅದೇ ರೀತಿ ಫ್ರೂಟ್, ಹಣ್ಣಿನ ಸೈಜ್ ಬರ್ಲಿಕ್ಕೆ, ಹಣ್ಣು ಒಳಗಿರ್ತಕ್ಕಂಥ ಸೀಡ್ಸ್ ದಪ್ಪ ಬರ್ಲಿಕ್ಕೆ ಈ ಒಂದು ಪ್ರಾಡಕ್ಟ್ ಕೆಲಸ ಮಾಡುತ್ತೆ. ನೋಡಿ, ಹೆಲ್ಪ್ಸ್ ಇನ್ ಬೆಟರ್ ಲೀಫ್ ಸೈಜ್ ಅಂಡ್ ಫಾರ್ಮೇಶನ್. ಈ ಒಂದು ಪ್ರಾಡಕ್ಟ್ ನ VMI ನ ಸ್ಪ್ರೇ ಮಾಡ್ತಾ ಬಂದ್ರೆ, ಪ್ರತಿ 20 ದಿವಸಕ್ಕೊಂದ್ಸರಿ ಸ್ಪ್ರೇ ಮಾಡ್ತಾ ಬಂದ್ರೆ, ಎನಿ ಕ್ರಾಪ್ಸ್ ಅಂದ್ರೆ 3 months ಕ್ರಾಪು, ಅವಕ್ಕೆ ಎಲೆಗಳು ಮುಟ್ರ ಆಗಲ್ಲ, ಎಲೆಗಳು ಹೆಲ್ತ್ ಚೆನ್ನಾಗಿರುತ್ತೆ. ಎಲೆಗಳು ಎಷ್ಟು ಹೆಲ್ತ್ ಚೆನ್ನಾಗಿರುತ್ತೋ ಅಷ್ಟು ಗಿಡ ಹೆಲ್ತಿ ಆಗಿರುತ್ತೆ. ಫೋಟೋಸಿಂಥಸಿಸ್ ಇಂಪ್ರೂವ್ಸ್ ಫೋಟೋಸಿಂಥಸಿಸ್. ಏನು ಫೋಟೋಸಿಂಥಸಿಸ್ ಅಂದ್ರೆ ದ್ಯುತಿ ಸಂಶ್ಲೇಷಣಾ ಕ್ರಿಯೆ ಅಂತ ಕರೀತಾರೆ. ಅಂದ್ರೆ ಒಂದು ಗಿಡದ ಎಲೆ, ಒಂದು ಗಿಡ ಆರೋಗ್ಯವಾಗಿರ್ಬೇಕಂದ್ರೆ ಸೂರ್ಯನ ಬೆಳಕು ಬೇಕು, ಅದೇ ರೀತಿ ಇಂಗಾಲದ ಡೈಆಕ್ಸೈಡ್ ಬೇಕು, ಅದೇ ರೀತಿ ವಾಟರ್ ಬೇಕು, ನೈಟ್ರೋಜನ್ ಬೇಕು. ಈ ಎಲ್ಲದನ್ನು ಅಬ್ಸರ್ವ್ ಮಾಡ್ಕೊಂಡು ಒಂದು ಗಿಡ ಪತ್ರಹರಿತ ಮುಖಾಂತರ ದ್ಯುತಿ ಸಂಶ್ಲೇಷಣಾ ಕ್ರಿಯೆ ನಡೀತದೆ. ಏನು, ಇಂಗಾಲದ ಡೈಆಕ್ಸೈಡ್ ನ ತಗೊಂಡು ಆಮ್ಲಜನಕವನ್ನು ನಮಗೆ ಹೊರಗಡೆ ನಮಗೋಸ್ಕರ ಬಿಡುತ್ತೆ. ಕರೆಕ್ಟ್. ಅದೇ ರೀತಿ ಗಿಡಕ್ಕೋಸ್ಕರ ಗ್ಲೂಕೋಸ್ ನ ಬಿಡುತ್ತೆ. ಗಿಡಕ್ಕೆ ಏನ್ ತಗೊಳುತ್ತೆ? ಗ್ಲೂಕೋಸ್ ತಗೊಳುತ್ತೆ. ನಮಗೇನ್ ಕೊಡುತ್ತೆ? ಆಕ್ಸಿಜನ್ ಕೊಡುತ್ತೆ. ನೀವು ಕೇಳಿರ್ಬೋದು ಇದೆಲ್ಲ. ಅದೇ ರೀತಿ ಹೆಲ್ಪ್ಸ್ ಇನ್ ನ್ಯೂಟ್ರಿಯನ್ ಅಪ್ಟೇಕ್. ಮೇಲ್ಗಡೆ ಇದನ್ನ ಸ್ಪ್ರೇ ಮಾಡೋದ್ರಿಂದ ಭೂಮಿಯ ಕೆಳಗಡೆ ಇರ್ತಕ್ಕಂತ ನೈಟ್ರೋಜನ್ ಇರ್ಬೋದು, ಪೊಟ್ಯಾಷಿಯಂ ಇರ್ಬೋದು, ಜಿಂಕ್ ಇರ್ಬೋದು, ಕಾರ್ಬನ್ ಇರ್ಬೋದು, ಎಲ್ಲದನ್ನು ಭೂಮಿಯಿಂದ ಬೇಗ ಸಪ್ಲೈ ಮಾಡಿಸುತ್ತೆ ಗಿಡಕ್ಕೆ. ಅದೇ ರೀತಿ ಇಟ್ಸ್ ಹೆಲ್ಪ್ ಟು ಬೆಟರ್ ಫ್ಲವರಿಂಗ್ ಅಂಡ್ ಫ್ರೂಟಿಂಗ್. ನೋಡಿ, ಮಾವಿನಕಾಯಿ ಗಿಡದ ಹೂ ಇದು, ಕರೆಕ್ಟ್ ಅಲ್ಲ? ಈ ಮಾವಿನ ಗಿಡದ ಹೂ ಇದು ಇಷ್ಟು ಹೂ ಬಿಟ್ಟಿರುತ್ತೆ. ಬಟ್ ಆದ್ರೆ ಹಣ್ಣು ಬಿಡ್ತಕ್ಕಂಥ ಸಮಯದಲ್ಲಿ 1 ಹಣ್ಣು ಇಲ್ಲ 2 ಹಣ್ಣು ಬಿಡುತ್ತೆ. ಕರೆಕ್ಟ್. ಯಾಕೆಂದ್ರೆ ಫ್ಲವರ್ ಡ್ರಾಪ್ ಆಗುತ್ತೆ. ಅದಕ್ಕೆ ನಾವು ಮಾವಿನ ಗಿಡಗಳಿಗೆ ಆಗಿರ್ಬೋದು, ಎನಿ ಕ್ರಾಪ್ಸ್ಗೆ ಇದನ್ನ ಸ್ಪ್ರೇ ಮಾಡ್ತಾ ಬಂದ್ರೆ 100% ಇಳುವರಿನ ನಾವು ನೋಡ್ಬೋದು. 2-1 ಹಣ್ಣು ಕಾಯ್ತಕ್ಕಂಥದ್ದು 5-10 ಹಣ್ಣು ಕಾಯ್ಲಿಕ್ಕೆ ಬರುತ್ತೆ. ಅದಕ್ಕೆ ಡಬಲ್ ಇಳುವರಿ ಆಗುತ್ತೆ. ನೀವು ಯಾವುದೇ ಕ್ರಾಪ್ಗಳಿಗೆ ಇದನ್ನ ಬಳಸೋದ್ರಿಂದ ಡಬಲ್ ಇಳುವರಿ ಬರುತ್ತೆ. ಅದೇ ರೀತಿ ಸೈಜ್, ಇಟ್ಸ್ ಹೆಲ್ಪ್ಸ್ ಟು ಇನ್ಕ್ರೀಸ್ ವೆಯ್ಟ್ ಅಂಡ್ ಸೈಜ್ ಆಫ್ ಫ್ರೂಟ್ಸ್. ಗಿಡದ ಹಣ್ಣಿನ ಸೈಜು ಮತ್ತೆ ಕಲರು, ವೆಯ್ಟು ಎಲ್ಲ ಚೆನ್ನಾಗಿ ಬರುತ್ತೆ ಈ ಒಂದು ಪ್ರಾಡಕ್ಟ್ ನ VMI ನ ಸ್ಪ್ರೇ ಮಾಡೋದ್ರಿಂದ. ನೋಡಿ, 1 ml 1 ಲೀಟರ್ ಆಫ್ ವಾಟರ್. ಇದು ಓನ್ಲಿ ಫಾರ್ ಸ್ಪ್ರೇ. ಬಟ್ ಅಡಿಕೆ ಗಿಡಕ್ಕೆ, ಬಾಳೆ ಗಿಡಕ್ಕೆ, ಅವಕ್ಕೆ ನೀವು ಕೆಳಗಡೆನೂ ಕೊಡ್ಬೋದು. ಬಾಳೆ ಗಿಡಕ್ಕೆ, ಅಡಿಕೆ ಗಿಡಕ್ಕೆ ನೀವು VMI ನ ಬುಡಕ್ ಕೊಡ್ಬೋದು, ಅಂದ್ರೆ ಬೇರುಗಳಿಗೆ ಕೊಡ್ಬೋದು. ಯಾಕೆಂದ್ರೆ ಪೊಟ್ಯಾಶ್ ಇರುತ್ತೆ ಬಾಳೆ ಗಿಡಕ್ಕೆ, ಎಷ್ಟು ಪೊಟ್ಯಾಶ್ ಬೇಕು. ಕ್ಲಿಯರ್. ಅದೇ ರೀತಿ ಇದನ್ನ ಫ್ಲವರ್ ಬಂದ ಮೇಲೆ ಹೊಡಿಬೇಡಿ. ಫ್ಲವರ್ ಇದ್ದಾಗ ಯಾರಿಗೂ ಸ್ಪ್ರೇ ಕೊಡ್ಬೇಡಿ. ಫ್ಲವರ್ ಬರೋದಕ್ಕಿಂತ ಮುಂಚೆ ಕೊಡಿ. ಫ್ಲವರ್ ಸ್ಟಾರ್ಟ್ ಆಗ್ಬೇಕಾದ್ರೆ ಕೊಡಿ. ಕ್ಲಿಯರ್. ಇದು ಫ್ಲವರ್ ಸೆಟ್ಟಿಂಗ್ ಚೆನ್ನಾಗಿ ಮಾಡುತ್ತೆ. 100% ಫ್ಲವರ್ ಸೆಟ್ಟಿಂಗ್ ಮಾಡುತ್ತೆ. ಎಲ್ಲಾ ಕ್ರಾಪ್ಸ್ಗೂ ಬಳಸ್ಬೋದು. ಸ್ಟಾರ್ಟಿಂಗು ಗಿಡದ ಡೆವಲಪ್ಮೆಂಟ್ ಬಳಸ್ಬೋದು. ಹೂ ಬಿಡ್ತಕ್ಕಂಥ ಸಮಯದಲ್ಲಿ, ಕಾಯಿ ಬಿಡ್ತಕ್ಕಂಥ ಸಮಯದಲ್ಲಿ ನಾವು ಇದನ್ನ ಸ್ಪ್ರೇ ಮಾಡೋದ್ರಿಂದ ಕಾಯಿ ಸೈಜ್ ಬರುತ್ತೆ, ಕಾಯಿ ಹೆಲ್ತಿ ಬರುತ್ತೆ, ಅದೇ ರೀತಿ ಕಲರ್ಸ್ ಬರುತ್ತೆ. ಅದ್ಭುತವಾದಂತ ಬೆಳೆ ನಾವು ತೆಗಿಬಹುದು. ಅದೇ ರೀತಿ ನಮ್ಮ ಕಂಪನಿಲಿ ನೆಕ್ಸ್ಟ್ ಪ್ರಾಡಕ್ಟ್ ವಿ-ಸ್ಟಿಕ್ 80. ವಿ-ಸ್ಟಿಕ್ 80 ಇದು ಏನಪ್ಪಾ ಅಂದ್ರೆ ಸ್ಪ್ರೆಡರ್, ಆಕ್ಟಿವೇಟರ್ ಅಂಡ್ ಸ್ಟಿಕ್ಕರ್. ಈ ಒಂದು ಪ್ರಾಡಕ್ಟ್ ನ ಬಹಳ ಜನ ರೈತರು ಬಳಸ್ತಾ ಇಲ್ಲ, ಬಹಳ ಜನಕ್ಕೆ ಇದ್ರ ಬಗ್ಗೆ ಗೊತ್ತಿಲ್ಲ. ಯಾಕಪ್ಪ ಅಂತಂದ್ರೆ ಈ ಒಂದು ವಿ-ಸ್ಟಿಕ್ 80 ಅನ್ನೋದು ಒಂದು ಸ್ಪ್ರೆಡರ್, ಆಕ್ಟಿವೇಟರ್ ಅಂಡ್ ಸ್ಟಿಕ್ಕರ್. ಅಂದ್ರೆ
ಈ ಒಂದು ಪ್ರಾಡಕ್ಟ್ ಎನಿ ಕ್ರಾಪ್ಸ್, ಎನಿ ಫರ್ಟಿಲೈಸರ್ಸ್, ಎನಿ ಫಂಗಿಸೈಡ್, ಯಾವ್ದ್ರ ಜೊತೆಗೆ ಬೇಕಿದ್ರು ಇದನ್ನ ಮಿಕ್ಸ್ ಮಾಡಿ ಹೊಡಿಬಹುದು. ಇದು ಗಮ್ ಆಗಿ ಕೆಲಸ ಮಾಡುತ್ತೆ. ಫಸ್ಟ್ ಒಂದು ಹನಿ ಮೆಡಿಸಿನ್ ಬಿತ್ತು ಅಂದ್ರೆ ಅದನ್ನ ಮಳೆ ಬರ್ಲಿ ಬಿಸಿಲು ಬರ್ಲಿ ಗಮ್ ಆಗಿ ಇಟ್ಕೊಳುತ್ತೆ ಅದನ್ನ. ಅದೇ ರೀತಿ ಸ್ಪ್ರೆಡ್, ಒಂದ್ ಹನಿ ಬಿದ್ರೆ ಸಾಕು ಪೂರ್ತಿ ಎಲೆ ತುಂಬಾ ಮೆಡಿಸಿನ್ ಹರಡುತ್ತೆ. ಅದೇ ರೀತಿ ಮೈ ಡಿಯರ್ ಫ್ರೆಂಡ್ಸ್, ಆಕ್ಟಿವೇಟರ್ ಆಗಿ ಅಂದ್ರೆ ಫುಲ್ ಎಲೆ ತುಂಬಾ ಸ್ಪ್ರೆಡ್ ಮಾಡಿ ಆಕ್ಟಿವೇಟ್ ಮಾಡಿ ಪೂರ್ತಿ ಅದು ಆ ಓಜೋನ್ ಪದರ ತರ ಪೂರ್ತಿ ಗಿಡಕ್ಕೆ ಸಂರಕ್ಷಣೆ ಮಾಡುತ್ತೆ. ಅದೇ ತರ ನಿಮಗೆ ಗೊತ್ತಿರ್ಲಿ, ಈ ಒಂದು ಪ್ರಾಡಕ್ಟ್ ನ ಬಹಳ ಜನ ಬಳಸ್ತಾ ಇಲ್ಲ. ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಮೊದ್ಲೆಲ್ಲ ರೈತರು ಏನ್ ಮಾಡ್ತಿದ್ರು, ಎಲೆ ಕೆಳಗಡೆ ಇಟ್ಕೊಂಡು ಸ್ಪ್ರೇನ ಮಾಡ್ತಾ ಇದ್ರು. ಸ್ಪ್ರೇ ಹೆಂಗ್ ಮಾಡಿದ್ರು, ಎಲೆ ಕೆಳಗಡೆ. ಯಾಕಂದ್ರೆ ಎಲ್ಲಾ ತ್ರಿಪ್ಸು ಹುಳುಗಳು ಮೊಟ್ಟೆ ಇಟ್ಟಿರೋದು, ಏನೇ ಒಂದು ಹುಳ ಇರೋದು ಎಲೆಯ ಕೆಳಗಡೆ, ಎಲೆಯ ಮೇಲ್ಗಡೆ ಇರಲ್ಲ. ಇವತ್ತು ನಮ್ ಜನ ಏನ್ ಮಾಡ್ತಾರೆ, ಸಾಕಷ್ಟು ಕಾಸ್ಟ್ಲಿ ಮೆಡಿಸಿನ್ ನ ತಂದು ಹೊಡಿತಾ ಇದಾರೆ. ಬಟ್ ಎಲೆ ಮೇಲ್ಗಡೆ ಮಾತ್ರ ಮೆಡಿಸಿನ್ ಹೋಗ್ತಾ ಇದೆ, ಎಲೆ ಕೆಳಗಡೆ ಹೋಗ್ತಾ ಇಲ್ಲ. ಅರ್ಧ ಬರ್ಧ ಹುಳ ಸಾಯ್ತಿದಾವೆ, ಅರ್ಧ ಬರ್ಧ ಮೆಡಿಸಿನ್ ಗಿಡಕ್ಕೆ ಸಪ್ಲೈ ಆಗ್ತಿದೆ. ಅದೇ ಈ ಪ್ರಾಡಕ್ಟ್ ನ ನೀವೇನಾದ್ರೂ ಹಾಕಿ ಹೊಡೆದ್ರೆ, ಎನಿ ಪ್ರಾಡಕ್ಟ್ ಜೊತೆ ಮಿಕ್ಸ್ ಮಾಡಿ ಹೊಡಿಬಹುದು. ಹೊಡೆದ್ರೆ ಪೂರ್ತಿ ಎಲೆ ತುಂಬಾ ಸ್ಪ್ರೆಡ್ ಆಗುತ್ತೆ. ಅದನ್ನ ತೋರಿಸ್ತೀನಿ ಈಗ. ಅದೇ ರೀತಿ ಮಳೆ ಬಂದ್ರೆ, ಸರ್ ಮೆಡಿಸಿನ್ ಸ್ಪ್ರೇ ಮಾಡಿ ಬಂದ್ರಿ, ಇಮಿಡಿಯೇಟ್ಲಿ ಮಳೆ ಬಂತು, 100% ನಿಮ್ ಮೆಡಿಸಿನ್ಸ್ ವೇಸ್ಟ್ ಆಗುತ್ತಲ್ಲ ಸರ್ ಅಂತ ಕೇಳ್ಬೇಕು ನೀವು. 100% ಮೆಡಿಸಿನ್ ವೇಸ್ಟ್ ಆಗುತ್ತೆ. ಅದೇ ರೀತಿ ರೈತರಿಗೆ ಇನ್ನೊಂದು ಅವೇರ್ನೆಸ್ ಕೊಡ್ಬೇಕು. 10 ಗಂಟೆ ಒಳಗಡೆ ಅಂದ್ರೆ ಮಾರ್ನಿಂಗ್ ಬಿಸಿಲು ಬರೋದಕ್ಕಿಂತ ಮುಂಚೆನೆ, ನುಸಿ ಬಿಸಿಲು ಹಸಿ ಬಿಸಿಲು ಅಂತ ಏನಾದ್ರು ಕರೀತಾರಲ್ಲ, ಆ ಟೈಮಲ್ಲೇ ಸ್ಪ್ರೇ ಮಾಡ್ಬೇಕು. ಆಕ್ಚುಲಿ ಯಾವ್ದೇ ಹುಳುಕ್ಕಾಗಿರ್ಬೋದು, ಗ್ರೋತಿಗೆ ಆಗಿರ್ಬೋದು. ನಮ್ ರೈತರು ಏನ್ ಮಾಡ್ತಾರೆ, ಲೇಬರ್ ಸಿಗಲ್ಲ, ಮತ್ತೆ ಅದೇ ರೀತಿ ಹುಳ ಎಲ್ಲ ಬಿಸಿಲಿಗೆ ಮೇಲೆ ಬರ್ತವೆ ಅಂತ ಹೇಳ್ಬಿಟ್ಟು 10 ಗಂಟೆ ಮೇಲೆ ಸ್ಪ್ರೇ ಮಾಡ್ತಾರೆ. ಇದು ರಾಂಗ್ ಇದೆ. ಅದನ್ನ ಜನಗಳಿಗೆ ಅವೇರ್ನೆಸ್ ನ ಕೊಡಿ. ಅದೇ ರೀತಿ ವಿಸ್ಟಿಕೇಟಿ ಯಾವ ರೀತಿ ಕೆಲಸ ಮಾಡುತ್ತೆ ನೋಡೋಣ. ನೋಡಿ, ಎಡಗಡೆ ಇರ್ತಕ್ಕಂಥ ಎಲೆ ಮೇಲೆ ನಾವು ಸ್ಪ್ರೇ ಮಾಡಿದೀವಿ, ಅದು ಹನಿ ಹನಿಯಾಗಿ ಕೂತ್ಕೊಂಡಿದೆ, ಕರೆಕ್ಟ್. ಬಟ್ ಆದ್ರೆ ರೈಟ್ ಸೈಡ್ ಅಲ್ಲಿ ಕಾಣ್ತಾ ಇದೆ ಪೂರ್ತಿ ಎಲೆನ ತೊಳೆದಂಗಿದೆ, ಕರೆಕ್ಟ್. ಅಂದ್ರೆ ಒಂದ್ ಹನಿ ಬಿದ್ರೆ ಸಾಕು ಈ ತರ ಸ್ಪ್ರೆಡ್ ಆಗುತ್ತೆ, ಅದು ಅಷ್ಟು ಗಮ್ಮಾಗಿ ಇಟ್ಕೊಳುತ್ತೆ. 100% ನಾವು ಹಾಕ್ತಕ್ಕಂಥ ಮೆಡಿಸಿನ್ ವೇಸ್ಟ್ ಆಗಲ್ಲ. ಅದೇ ರೀತಿ ನೆಕ್ಸ್ಟ್ ಪ್ರಾಡಕ್ಟ್ ಆಗ್ರೋ ಬೂಸ್ಟ್. ನಮ್ಮ ಕಂಪ್ನಿಲಿ ಇದೊಂದು ಮ್ಯಾಜಿಕಲ್ ಪ್ರಾಡಕ್ಟ್ ಅಂತ ಕರಿಬಹುದು. ಅದೇ ರೀತಿ ಇದೊಂದು ಎನರ್ಜಿ ಬೂಸ್ಟ್ ಕೊಡ್ದಂಗಿದು. ನೋಡಿ ಮೈ ಡಿಯರ್ ಫ್ರೆಂಡ್ಸ್, ಆಗ್ರೋ ಬೂಸ್ಟ್ ಏನಿದೆ, ಇದರಲ್ಲಿ ಯೂಮಿಕ್ ಆಸಿಡ್ ಇರುತ್ತೆ. ಮೇನ್ ಆಗಿ ಯೂಮಿಕ್ ಆಸಿಡ್ ಪ್ರಾಡಕ್ಟ್ ಅಂತ ಕರಿಬಹುದು ನಾವು. ಯುಮೇಟು ಫಿಲ್ವಿಕ್ ಇದೆಲ್ಲ ಇದೆ, ಆಯ್ತಾ. ಈ ಒಂದು ಪ್ರಾಡಕ್ಟ್ ಅಲ್ಲಿ ನೋಡಿ, ಕಾಣ್ತಿದ್ಯಾ, ಯೂಮಿಕ್ ಆಸಿಡ್. ಅದೇ ರೀತಿ 65% ಇದೆ. ಅದೇ ರೀತಿ NPK ಅಂತ ಕರಿತೀವಿ ನೋಡಿ. NPK ಏನು? NPK ಅಂದ್ರೆ ನೈಟ್ರೋಜನ್, ಫಾಸ್ಫರಸ್, ಪೊಟ್ಯಾಷಿಯಂ ಅಂತ. ನೋಡಿ, ಕನ್ನಡದಲ್ಲಿ ಹೇಳೋದಾದ್ರೆ ಸಾರಜನಕ, ರಂಜಕ, ಪೊಟ್ಯಾಷಿಯಂ. ನೋಡಿ, ಸಾರಜನಕ ಏನ್ ಕೆಲಸ ಮಾಡುತ್ತೆ, ಇದ್ರಲ್ಲಿ ಏನಿದೆ ಅಂದ್ರೆ, ಎಲೆಗಳು ಚೆನ್ನಾಗಿ ಬರ್ಲಿಕ್ಕೆ, ಎಲೆಗಳು ಹೆಲ್ತಿಯಾಗಿರ್ಲಿಕ್ಕೆ ಈ ಒಂದು ಪ್ರಾಡಕ್ಟ್ ಕೆಲಸ ಮಾಡುತ್ತೆ. ನೋಡಿ, ಫಾಸ್ಟ್ ಬೆಟರ್ ಲೀಫ್ ಅಂಡ್ ಬಾಂಡ್ಸ್, ಹೊಸ ಚಿಗುರು ಬರ್ಲಿಕ್ಕೆ. ನೋಡಿ, ಒಂದ್ ಗಿಡ ಇದೆ, ನೆಟ್ಟಿಗೆ ಬಂದ್ಬಿಟ್ರೆ ಒಂದು 2 ರೆಂಬೆ ಕೊಂಬೆಗಳು ಕಾಯ್ದು 4 ರಿಂದ 5 ಹಣ್ಣು ಬಿಡುತ್ತೆ. ಆದ್ರೆ ಸುತ್ತು 20 ಚಿಗುರು ಹೊಡೆದಿದೆ ಸುತ್ತು ಅಂದ್ರೆ ಏನಾಗುತ್ತೆ, ಇಳುವರಿ ಡಬಲ್ ಆಗುತ್ತೆ. ನಮ್ಮ ಆಗ್ರೋ ಬೂಸ್ಟ್ ನ ನಾವು ಸ್ಪ್ರೇನೂ ಮಾಡ್ಬೋದು. ಚಿಕ್ಕ ಸಸಿ ಹೂವು ಕಾಯಿ ಹಣ್ಣು ಬಿಡೋದಕ್ಕಿಂತ ಮುಂಚೆ ಸ್ಪ್ರೇ ಮಾಡ್ಬೋದು. ಅದೇ ರೀತಿ ಭೂಮಿಗೂ ಇದನ್ನ ಎಲ್ಲಾ ಗೊಬ್ಬರಗಳ ಜೊತೆಗೆ, DAP ಇರ್ಬೋದು, ಯೂರಿಯಾ ಇರ್ಬೋದು, ನಮ್ದೇ ಗೊಬ್ಬರ ಇರ್ಬೋದು, ಎಲ್ಲದ್ರ ಜೊತೆಗೆ ಮಾಡಿ ಹಾಕ್ಬೋದು. ಅದೇ ರೀತಿ ನಾವೇನಂತೀವಿ 10-26, 19 ಆಯ್ತಾ, ಇದೆಲ್ಲ ಗೊಬ್ಬರಗಳ ಜೊತೆ ನಾವು ಇದು ಮಿಕ್ಸ್ ಮಾಡ್ಬೋದು. ಎಲ್ಲ ಗೊಬ್ಬರಗಳು ಏನ್ ಕೆಲಸ ಮಾಡುತ್ತೋ ಅದು 10ರಷ್ಟು ಕೆಲಸ ಇದು ಮಾಡುತ್ತೆ. ಯಾಕಂದ್ರೆ ನಮ್ದೆಲ್ಲ ಪ್ರಾಡಕ್ಟ್ಸ್ ಬಯೋ ಆರ್ಗ್ಯಾನಿಕ್. ನಮ್ದು ಯಾವ್ದು ಗೊಬ್ಬರದ ಅಂಗಡಿಯಲ್ಲಿ ಸಿಗಲ್ಲ, ನಮ್ದು ಯಾವ್ದು ಫಂಗಿಸೈಡ್ ಅಲ್ಲ, ಪೆಸ್ಟಿಸೈಡ್ ಅಲ್ಲ. ಇವತ್ತು ಸಾಕಷ್ಟು ಭೂಮಿ ನೋಡ್ತಾ ಇದ್ದೀರಾ ನೀವು, ಇವತ್ತು ಸಾಕಷ್ಟು ಭೂಮಿಯಿಂದನೇ ನಮಗೆ ರೋಗಗಳು ಬರ್ತಾ ಇದೆ, ಕ್ಯಾನ್ಸರ್ಗಳು ಬರ್ತಾ ಇದೆ, ಕರೆಕ್ಟ್. ಡಯಾಬಿಟಿಸ್, ಲಿವರ್, ಪ್ಯಾಂಕ್ರಿಯಸ್ ಇವೆಲ್ಲ ಪ್ರಾಬ್ಲಮ್ಸ್ ಬರ್ತಿರೋದು ನಾವು ತಿಂತಕ್ಕಂತ ಫ್ರೂಟ್ಸ್ ಅಲ್ಲಿ. ಅದಕ್ಕೆ ಇವತ್ತು ಆರ್ಗ್ಯಾನಿಕ್ ನ ಬಳಸಬೇಕು, ಆರ್ಗ್ಯಾನಿಕ್ ನ ಕೊಡಬೇಕು ಅಂತೇಳಿ V-Star ಕಂಪನಿ ಇವತ್ತು ಆರ್ಗ್ಯಾನಿಕ್ ಪ್ರಾಡಕ್ಟ್ಸ್ ನ ನಮ್ಗೆ ಇವತ್ತು ಸಾವಯವ ಗೊಬ್ಬರ ಪದ್ಧತಿಯಲ್ಲಿ ನಮ್ಗೆ ಇವತ್ತು ಕೊಟ್ಟಿದೆ. ನೋಡಿ, ಅದೇ ರೀತಿ ರಂಜಕ ಅಂತ ಹೇಳಿದೆ, ಅದೇನ್ ಕೆಲಸ ಮಾಡುತ್ತೆ, ರೂಟ್ ಡೆವಲಪ್ಮೆಂಟ್ ಗೆ.
ಅದೇ ರೀತಿ ಹಣ್ಣುಗಳ ಡೆವಲಪ್ಮೆಂಟ್ಗೂ ಸಮೇತ ಈ ಒಂದು ಪ್ರಾಡಕ್ಟ್ ಕೆಲಸ ಮಾಡುತ್ತೆ. ಇದು ನಮಗೆ ಮೇಜರ್ ಆಗಿ ರೂಟ್ಸ್ ನೋಡಿ, ಇದು ಭತ್ತದ ಗಿಡ ರೈಟ್ ಸೈಡ್ ಅಲ್ಲಿ ಇರೋದು ನಮ್ಮ ಪ್ರಾಡಕ್ಟ್ ನ ಹಾಕಿಲ್ಲ, ಆದ್ರೆ ಲೆಫ್ಟ್ ಸೈಡ್ ಅಲ್ಲಿ ಇರ್ತಕ್ಕಂಥದ್ದು ನಮ್ಮ ಪ್ರಾಡಕ್ಟ್ ನ ಹಾಕಿದರೆ ನಮ್ಮ ಆಗ್ರೋ ಬೂಸ್ಟ್ ನ ಬಳಸಿರೋದು. ನೋಡಿ ಎಷ್ಟು ರೂಟ್ಸ್ ಬಂದಿದೆ, ಅದೇ ರೀತಿ ಎಷ್ಟು ಚಿಗುರು ಬಂದಿದೆ ನೋಡಿ, ಎಷ್ಟು ಚಿಗುರು ಹೊಡ್ಕೊಳುತ್ತೆ, ಎಷ್ಟು ಭತ್ತದ ಉದಾಹರಣೆಗೆ ತಗೊಂಡಿರೋದು. ಆದ್ರೆ ಆ ತರ ಬಂದ್ರೆ ರೈತರಿಗೆ ಏನಾಗುತ್ತೆ, ಇಳುವರಿ ಡಬಲ್ ಆಗುತ್ತೆ. ಕರೆಕ್ಟ್. ಅವಾಗ ರೈತರು ನಮ್ಮ ಪ್ರಾಡಕ್ಟ್ ನ ಮತ್ತೆ ಬೇಕು 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 ಅಂತಾರೆ. 100% ರಿಸಲ್ಟ್ ಓರಿಯೆಂಟೆಡ್ ಪ್ರಾಡಕ್ಟ್, 100% ಇವತ್ತು ಯಾರು ಆಗ್ರೋ ಬೂಸ್ಟ್ ನ ಸ್ಪ್ರೇನು ಬಳಸಬಹುದು, ಅದೇ ರೀತಿ ಭೂಮಿಗೂ ಕೊಡ್ಬೋದು. ಆಲ್ ಕ್ರಾಪ್ಸ್, ಅಡಿಕೆಗಿರ್ಬೋದು, ತೆಂಗುಗಿರ್ಬೋದು, ಬಾಳೆಗಿರ್ಬೋದು, 3 months ಕ್ರಾಪ್, ಟೊಮೊಟೊ, ಹೂವು ಎಲ್ಲ, ಹೂವಿಗೆ ಸ್ಪ್ರೇ ಮಾಡಂಗಿಲ್ಲ, ಹೂ ಗಿಡಕ್ಕೆ ನಾವು ಟ್ರಂಚಿಂಗ್ ಅಲ್ಲೇ ಕೊಡ್ಬೇಕು. ಅದೇ ರೀತಿ ಎಲ್ಲ ಗೊಬ್ಬರದ ಜೊತೆ ಮಿಕ್ಸ್ ಮಾಡಿ ಇದನ್ನ ಹಾಕ್ಬೋದು. ಅದೇ ರೀತಿ ಇದು ಬಹಳ ಈಸಿಯಾಗಿ ಭೂಮಿಯಲ್ಲಿ ಕರಗುತ್ತೆ, ಬಹಳ ಈಸಿಯಾಗಿ. ಸುಮ್ನೆ ಭತ್ತ ಹಾಕಿದಿರಾ, ಭತ್ತ ನೀರು ಇರ್ತೈತಲ್ಲ ಅಲ್ಲಿ ಬಿಟ್ಬಿಟ್ರೆ ಸಾಕು, ಪೂರ್ತಿ ಹರಡುತ್ತೆ, ಬಹಳ ಈಸಿಯಾಗಿ ಕರಗುತ್ತೆ. ಈ ತರ ಭೂಮಿ ಒಳಗಡೆ ಈಸಿಯಾಗಿ ಕರಗುತ್ತೆ, ನೀರಲ್ಲಿ ಕಲಗಿಸಿ ಡ್ರಿಪ್ ಅಲ್ಲಿ ಬಿಡ್ಬೋದು. ಈ ಒಂದು ಪ್ರಾಡಕ್ಟ್ ಆಗ್ರೋ ಬೂಸ್ಟ್ 1 kg 1 ಎಕರೆಗೆ 1 kg 1 ಎಕರೆಗೆ 3 months ಕ್ರಾಪ್ಗಳಿಗೆ, ಅಂದ್ರೆ ಈರುಳ್ಳಿ, ಹೂವು, ಟೊಮೊಟೊ, ಫ್ರೂಟ್ಸ್, ಆಯ್ತಾ. ಅದ್ರ ಈ ಆನ್ಯುವಲ್ ಕ್ರಾಪ್ಸ್ ಅಂತ ಏನಿದೆ, ಅಡಿಕೆ, ಕಾಫಿ, ಆಯ್ತಾ, ವರ್ಷಗಟ್ಲೆ ಬರ್ತಕ್ಕಂಥ ಕ್ರಾಪ್ಸ್ ಗಳು ಏನಿದಾವೆ, ಅದಕ್ಕೆ ನಾವು 1 ಎಕರೆಗೆ 2 kg ಕೊಟ್ರೆ ಬಹಳ ಅದ್ಭುತವಾದ ರಿಸಲ್ಟ್ ಬರುತ್ತೆ. 1 ಎಕರೆಗೆ 2 kg ಕೊಟ್ರೆ ಅದ್ಭುತವಾದ ರಿಸಲ್ಟ್ ನಾವು ತೆಗಿಬಹುದು. ಕ್ಲಿಯರ್. ಅದೇ ರೀತಿ ನಮ್ಮ ಕಂಪ್ನಿ ಲಾಸ್ಟ್ ಪ್ರಾಡಕ್ಟ್ ಸಾಯಿಲ್ ಗಾರ್ಡ್. ಈ ಸಾಯಿಲ್ ಗಾರ್ಡ್ ಏನಿದೆ, ಇದು ಗ್ರಾನ್ಯೂಲ್ಸ್ ರೂಪದ ಒಂದು ಗೊಬ್ಬರ. ಇದು ಸಾವಯವ ಪದ್ಧತಿಯಲ್ಲಿ ಮಾಡಿರ್ತಕ್ಕಂಥ ಗೊಬ್ಬರ. ಈ ಒಂದು ಗೊಬ್ಬರ ಏನಿದೆ, ಇದು ನಮಗೆ 1 ಲೋಡ್ ಕೊಟ್ಟಿಗೆ ಗೊಬ್ಬರಕ್ಕೆ ಸಮಾನ. ಎಷ್ಟು? 1 ಲೋಡ್ ಕೊಟ್ಟಿಗೆ ಗೊಬ್ಬರ. ಫಾರ್ ಎಕ್ಸಾಂಪಲ್ 1 ಲೋಡ್ ಕೊಟ್ಟಿಗೆ ಗೊಬ್ಬರ, ಸಗಣಿ ಗೊಬ್ಬರ ಅಂತ ಕರಿತೀವಲ್ಲ, ಆ ಸಗಣಿ ಗೊಬ್ಬರಕ್ಕೆ 6 ರಿಂದ 7 ಸಾವಿರ ರೂಪಾಯಿ ಖರ್ಚು ಮಾಡ್ತೀವಿ ಇವತ್ತು. ಬಟ್ ಆದ್ರೆ ನಮ್ಮ ಕಂಪ್ನಿ ಪ್ರಾಡಕ್ಟ್ ಕೇವಲ MRP 749 ರೂಪಾಯಿಗೆ, 749 ರೂಪಾಯಿಗೆ ಇದು 2 ರಿಂದ 4 kg ಪರ್ ಎಕರ್. ಎಷ್ಟು? 2 ರಿಂದ 4 kg. ಇದರಲ್ಲಿ ನೈಟ್ರೋಜನ್ ಇದೆ, ಯುಮಿಕ್ ಆಸಿಡ್ ಇದೆ, B2 ಮತ್ತೆ ಫೆಲ್ವಿಕ್ ಆಸಿಡ್, ಅಮಿನೋ ಆಸಿಡ್ ಎಲ್ಲ ಇದೆ. ಅದೇ ರೀತಿ ಈ ಒಂದು ಪ್ರಾಡಕ್ಟ್ ನ ವಿಶೇಷತೆ ಏನಪ್ಪಾ ಅಂದ್ರೆ, ಇದು ಭೂಮಿಗೆ ಬಿದ್ದ ತಕ್ಷಣ ಭೂಮಿಯನ್ನು ಸಡಿಲಪಡಿಸುತ್ತದೆ, ಅರಳಿಸುತ್ತದೆ. ಅದೇ ರೀತಿ ಪ್ರತಿಯೊಂದು ಪ್ಲಾಂಟ್ ಕೂಡ ಬೇರುಗಳು ಉಸಿರಾಡ್ತವೆ, ಅದಕ್ಕೆ ಗಾಳಿ ಬೇಕು, ಅದಕ್ಕೆ ಬೆಳಕು ಬೇಕು. ನಮ್ಮ ಗೊಬ್ಬರ ಹಾಕಿದ ತಕ್ಷಣ ಅದು ಭೂಮಿಯನ್ನು ಸಡಿಲಪಡಿಸಿ ಆ ಬೇರುಗಳಿಗೆ ಉಸಿರಾಟ ಕ್ರಿಯೆ ತಲುಪಿಸ್ಕೊಡುತ್ತೆ, ಬೆಳಕು ತಲುಪಿಸ್ಕೊಡುತ್ತೆ. ಅದೇ ರೀತಿ ಈ ಗೊಬ್ಬರ ನಾವೇನು ಹೊರಗಡೆ ತರ್ತಿದೀವಿ, ಯೂರಿಯಾ, DAP, 1026, 19 ಇವೆಲ್ಲ ಹಾಕ್ತಕ್ಕಂಥ ಅವಶ್ಯಕತೆನೇ ಇಲ್ಲ. ಹಾಕಿದ್ರು ಕೂಡ ರೈತರು, ಸರ್ ನಾವು ಯೂರಿಯಾ ಹಾಕ್ಲೇಬೇಕು ಸರ್ ಅಂತ ಹೇಳ್ತಾರೆ, ನಾವು DAP ಹಾಕ್ಲೇಬೇಕು ಸರ್ ಅಂತ ಹೇಳ್ತಾರೆ. 100% ಆ ಗೊಬ್ಬರದ ಜೊತೆಗೆ ಇದನ್ನು ಮಿಕ್ಸ್ ಮಾಡಿ ಹಾಕ್ಸ್ಬೋದು, ಗೊತ್ತಿರ್ಲಿ. ಇದನ್ನ ಸಪರೇಟ್ ಹಾಕಿದ್ರು ಹಾಕ್ಬೋದು, ಎಲ್ಲಾ ಗೊಬ್ಬರಗಳ ಜೊತೆಗೆ ಇದನ್ನ ಮಿಕ್ಸ್ ಮಾಡಿ ಹಾಕ್ಬಹುದು. ಇದು ಭೂಮಿಗೆ ಹೋದ ತಕ್ಷಣ pH ಲೆವೆಲ್ ನ ಚೆನ್ನಾಗಿ ಇಟ್ಕೊಳುತ್ತೆ. ಏನ್ pH ಲೆವೆಲ್ ಅಂದ್ರೆ, ಕೆಲವು ಭೂಮಿಗಳಲ್ಲಿ ನೀರು ಉಪ್ಪು ನೀರು ಇರುತ್ತೆ, ಸರ್ ಈ ಭೂಮಿಲಿ ಉಪ್ಪು ನೀರು ಸರ್ ಬೆಳೆ ಬರಲ್ಲ ಅಂತ. 100% ನಮ್ಮ ಗೊಬ್ಬರ ಯಾವುದೇ ಹೊಲಕ್ಕೆ ಹಾಕ್ರಿ, ಬಂಜರು ಭೂಮಿಗೆ ಹಾಕ್ರಿ, ಈ ಭೂಮಿಲಿ ಬೆಳೆನೇ ಬಂದಿಲ್ಲ, ಯಾವತ್ತು ನೋಡಿಲ್ಲ ನಾವು ಅಂತ ಒಂದು ಭೂಮಿಗೆ ನಮ್ಮ ಗೊಬ್ಬರನ ಹಾಕಿದ್ರು ಕೂಡ ನೀವು 100% ಇಳುವರಿ ತಗೋಬಹುದು. ಅದೇ ರೀತಿ ನೀರನ್ನ ಆಲ್ಕಲೈನ್ ವಾಟರ್ ಆಗಿ ಕನ್ವರ್ಟ್ ಮಾಡುತ್ತೆ ನಮ್ಮ ಗೊಬ್ಬರ. ಆಲ್ಕಲೈನ್ ವಾಟರ್ ಆಗಿ ಉಪ್ಪು ನೀರನ್ನ ಸಿಹಿ ನೀರಾಗಿ ಕನ್ವರ್ಟ್ ಮಾಡುತ್ತೆ. ಅಂದ್ರೆ ಆಲ್ಕಲೈನ್ ವಾಟರ್ ಅಂತ ಏನ್ ಕರಿತೀವಿ, ನದಿ ನೀರು ಅಂತ, ಆ ತರ ನದಿ ನೀರಾಗಿ pH ಲೆವೆಲ್ ನ ಬಹಳ ಇಟ್ಕೊಳುತ್ತೆ. ಅದೇ ರೀತಿ ಮಾಯಿಶ್ಚರೈಸಿಂಗ್, ಸರ್ ನಮ್ ಗೊಬ್ಬರ ಹಾಕಿದೀವಿ, ಫಾರ್ ಎಕ್ಸಾಂಪಲ್ ನೀರಿಲ್ಲ, ಬೋರ್ ಕೆಟ್ಟೋಯ್ತು, ಮಳೆ ಬರ್ಲಿಲ್ಲ ಅಂದ್ರೂ ಕೂಡ ಸ್ವಲ್ಪ ದಿವಸದ ಮಟ್ಟಿಗೆ, ಅಂದ್ರೆ 1 ವಾರ ಎಕ್ಸ್ಟೆಂಡ್ ಆಗುತ್ತೆ, ಗಿಡ ಯಾವುದೇ ಕಾರಣಕ್ಕೂ ಒಣಗಲ್ಲ. ಅದೇ ರೀತಿ ಈ ಒಂದು ಗೊಬ್ಬರ ಏನಿದೆ ಇವತ್ತು ಕಮ್ಮಿ ಖರ್ಚಲ್ಲಿ
ಒಂದ್ ಎಕರೆಗೆ 3 months ಕ್ರಾಪ್ಗಳಿಗೆ 2 ರಿಂದ 3 ಪ್ಯಾಕೆಟ್ ಸಾಕು. ಅಂದ್ರೆ 6 kg, 4ರಿಂದ 6 kg. ಅದೇ ಆನ್ಯುಯಲ್ ಕ್ರಾಪ್ಸ್ ಏನಿದಾವೆ, ಅಡಿಕೆ, ತೆಂಗು, ಕಾಫಿ, ಬಾಳೆ, ಈ ತರ ಕ್ರಾಪ್ಗಳಿಗೆ ನೀವು 25 ಗ್ರಾಮ್ ಪರ್ ಗಿಡಕ್ಕೆ ತಗೋಬೇಕು. ಅದ್ರ ಬದಲು ನೀವ್ ಹೆಂಗ್ ಮಾಡ್ಬೇಕು ಅಂದ್ರೆ, ಈಗ ಅಡಿಕೆ ಇದೆ, 600 ಗಿಡ ಇರ್ತವೆ ಒಂದ್ ಎಕರೆಯಲ್ಲಿ. ಕ್ಲಿಯರ್? ಒಂದ್ ಎಕರೆಯಲ್ಲಿ 600 ಗಿಡ ಇರ್ತವೆ ಅಂದ್ರೆ ನೀವು 100 ಗಿಡಕ್ಕೆ 2 ಪಾಕೆಟ್, 100 ಗಿಡಕ್ಕೆ 3 ಪಾಕೆಟ್ ಲೆಕ್ಕದಲ್ಲಿ ತಗೋಬೇಕು. ಫಾರ್ ಎಕ್ಸಾಂಪಲ್ ಒಂದು 600 ಗಿಡ ಇದಾವೆ ಒಂದ್ ಎಕರೆಯಲ್ಲಿ ಅಂದ್ರೆ 8ರಿಂದ 10 ಪಾಕೆಟ್. ಅದ್ರ ಮೇಲೆ ನೀವು ರೈತರು ತಗೊಂತಾರೆ ಅಂದ್ರೆ ಎಷ್ಟು ಹಾಕ್ಸೋರು ತೊಂದ್ರೆ ಇಲ್ಲ. 12 ಪಾಕೆಟ್, 14 ಪಾಕೆಟ್ ಹಾಕ್ಸೋರು ತೊಂದ್ರೆ ಇಲ್ಲ. ಭೂಮಿಗೆ ಗಿಡಕ್ಕೆ ಎಷ್ಟು ಬೇಕಷ್ಟು ತಗೊಳತ್ತೆ, ಇನ್ನು ಉಳ್ಕಿದ್ದನ್ನ ಭೂಮಿಯಲ್ಲಿ ರಿಸರ್ವ್ ಆಗಿಡುತ್ತೆ. ಅರ್ಥ ಆಯ್ತು ಮೇಡ್ರಿ ಫ್ರೆಂಡ್ಸ್? ಅದೇ ರೀತಿ ಯಾವುದೇ ಗೊಬ್ಬರ ಹಾಕಿರ್ತಿರಲ್ಲ ಇದಕ್ಕೂ ಮುಂಚೆ, ನೀವು ಸಗಣಿ ಗೊಬ್ಬರ, ಕೋಳಿ ಗೊಬ್ಬರ ಏನಾದ್ರು ನೀವು ಹಾಕಿರ್ತಿರಲ್ಲ ಗಿಡಕ್ಕೆ, ಆ ಗೊಬ್ಬರನ ಫಾಸ್ಟ್ ಆಗಿ ಗಿಡಕ್ಕೆ ಅಪ್ಟೇಕ್ ಮಾಡಿಸುತ್ತೆ. ಇದ್ರ ಕೆಲಸ ಬಹಳ ಅದ್ಭುತವಾದಂತ ಪ್ರಾಡಕ್ಟ್. ಅದೇ ರೀತಿ ಈ ಒಂದು ಪ್ರಾಡಕ್ಟ್ ನಮ್ಗೆ ಇವತ್ತು ಕೊಡ್ಲಿಕ್ಕೆ ಆಗ್ತಿಲ್ಲ. ನಾನು ಇವತ್ತು ಹೈಯೆಸ್ಟ್ ಅಗ್ರಿಕಲ್ಚರ್ ಪ್ರಾಡಕ್ಟ್ ನನ್ನ ಟೀಮ್ ಅಲ್ಲಿ ಸೇಲ್ ಮಾಡಿದ್ದಾರೆ. ಇವತ್ತು ನೋಡಿ, ಇದು 2ರಿಂದ 4 kg ಪರ್ ಎಕರ್ ನಿಮ್ಗೆ ಹೇಳ್ದೆ. ಇಂತ ಒಂದು ಅದ್ಭುತವಾದಂತ ಪ್ರಾಡಕ್ಟ್ ನಮಗೆ ಸಿಕ್ಕಿದೆ. ಎಲ್ರಿಗೂ ಈ ಒಂದು ಪ್ರಾಡಕ್ಟ್ ಬಗ್ಗೆ ತಿಳ್ಕೊಂಡಿದ್ದೀರಾ ಅಂತ ಅನ್ಕೊಂಡಿದೀನಿ.